ಯಾರು? ಆ ಕುಬ್ಜ ಮಂಥರಿಯೇ? ಆಕೆಯನ್ನು ಕೂಡಲೇ ಎಳೆದುಕೊಂಡು ಬಾ. ಆಕೆಗೆ ತಕ್ಕ ಶಿಕ್ಷೆ ನೀಡುತ್ತೇನೆ. ಹೋಗು. ಆಗಲಿ ಪ್ರಭು. ಮಂಥರೆ, ಏನಾಯಿತು? ಏಕೆ ಹೀಗೆ ಕೂಗಿಕೊಳ್ಳುತ್ತಿರುವೆ? ನನ್ನ ಪ್ರಾಣಕ್ಕೆ ಆಪತ್ತು ಬಂದಿದೆ ಮಹಾರಾಣಿ. ಆಪತ್ತೆ? ಯಾರಿಂದ? ಭರತ ಶತ್ರುಘ್ನರಿಂದ. ಏನು ಕಾರಣ ಮಂಥರೆ? ರಾಮನ ವನವಾಸಕ್ಕೆ, ಮಹಾರಾಜರ ಮರಣಕ್ಕೆ ನಾನು ಕಾರಣಳೆಂದು ನನ್ನನ್ನು ಶಿಕ್ಷಿಸಲು ರಾಜಭಟ್ಟರು ಬರುತ್ತಿದ್ದಾರೆ ಮಹಾರಾಣಿ. ನನ್ನನ್ನು ಕಾಪಾಡಿ. ಮಂಥರೆ, ನನ್ನ ಮೇಲೆ ಆಕ್ರೋಶಗೊಂಡಿರುವ ಭರತ ನನ್ನ ಮಾತನ್ನಾಗಲಿ ಅನ್ಯರ ಮಾತನ್ನಾಗಲಿ ಕೇಳುವಂತಹ ಸ್ಥಿತಿಯಲ್ಲಿಲ್ಲ. ಹಾಗನ್ನು ಬಿಡಿ ಮಹಾರಾಣಿ. ನೀವಲ್ಲದೆ ನನಗಿನ್ಯಾರಿದ್ದಾರೆ? ನೀವೇ ನನ್ನನ್ನು ಕಾಪಾಡಬೇಕು ಮಹಾರಾಣಿ. ಇದೇ ವಕ್ರರೂಪಿಯ ಕುಬ್ಜೆ ಭರತ ಶತ್ರುಘ್ನರು ಕೂಡಲೇ ನಿನ್ನನ್ನು ಕರೆತರಲು ಹೇಳಿದ್ದಾರೆ. ಬಾ. ಇಲ್ಲ, ನಾನು ಬರುವುದಿಲ್ಲ ಮಹಾರಾಣಿ. ನಿಮಗೋಸ್ಕರ, ನಿಮ್ಮ ಪುತ್ರನಿಗೋಸ್ಕರ ನಾನು ಸತ್ಕಾರ್ಯ ಮಾಡಿದೆ. ನೀವು ನನ್ನ ಕೈ ಬಿಡುತ್ತೀರಾ ಮಹಾರಾಣಿ? ಪಾಪ ಕಾರ್ಯ ಮಾಡಿದ ನಿನ್ನನ್ನು ಆ ದೇವರು ಕೂಡ ಕೈ ಬಿಡುತ್ತಾನೆ. ಸುಮ್ಮನೆ ನಡೆ. ಇಲ್ಲ ಮಹಾರಾಣಿ, 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 ನಿಮಗಾಗಿ, ನಿಮ್ಮ ಪುತ್ರನಿಗಾಗಿ ನಾನು ಕಷ್ಟಪಟ್ಟಿರುವೆ ಮಹಾರಾಣಿ. ನಿಮ್ಮ ಮಗ ನನ್ನನ್ನು ಶಿಕ್ಷಿಸುತ್ತಿದ್ದಾನೆ ಮಹಾರಾಣಿ. ಅವನನ್ನು ತಡೆಯಿರಿ ಮಹಾರಾಣಿ. ಮಹಾರಾಣಿ, ಕಾಪಾಡಿ, ಕಾಪಾಡಿ ಮಹಾರಾಣಿ. ಮಹಾರಾಣಿ, ಕಾಪಾಡಿ, ಮಹಾರಾಣಿ, ಮಹಾರಾಣಿ, ಕಾಪಾಡಿ, ಮಹಾರಾಣಿ. ದೇವಿ, ಏನನ್ನು ಹಾಗೆ ನೋಡುತ್ತಿರುವೆ? ನಿನ್ನ ಗಮನವನ್ನು ಆಕರ್ಷಿಸಿದ್ದು ಏನು ದೇವಿ? ಸ್ವಾಮಿ, ಅಲ್ಲಿ ನೋಡಿ, ಆ ಗಿಡ ಹೂ ಮುಡಿದ ವನ ದೇವತೆಯಂತೆ ಎಷ್ಟು ಸುಂದರವಾಗಿದೆ. ಆ ಹೂಗಳು ಎಷ್ಟು ಚೆಲುವಾಗಿವೆ. ಹೌದು ದೇವಿ, ನಿಜವಾಗ್ಲೂ ಆ ಹೂಗಳು ಮನಸ್ಸಿನ ಶೋಕವನ್ನು ಕಳೆದು ಸಂತೋಷ ನೀಡುವಂತೆ ಅತಿ ಸುಂದರವಾಗಿದೆ. ಬಾ, ಅಲ್ಲಿಗೆ ಹೋಗೋಣ. ಸ್ವಾಮಿ, ಏಕೆ ಮೌನವಾದಿರಿ? ಈ ಹೂವು ನನಗೆ ಚೆನ್ನಾಗಿ ಕಾಣುತ್ತಿಲ್ಲವೇ? ಯಾವ ಅಲಂಕಾರಗಳ ಅಗತ್ಯವಿಲ್ಲದೆ ಸಹಜವಾಗಿಯೇ ಸುಂದರವಾಗಿ ಕಾಣುವ ನಿನಗೆ ಯಾವ ಹೂವಾದರೂ ಚೆನ್ನಾಗಿಯೇ ಕಾಣುತ್ತದೆ ದೇವಿ. ಮತ್ತೆ ಏಕೆ ಮೌನ? ಬೇರೆ ಏನಾದರೂ ಯೋಚನೆ ಬಂತೆ? ದೇವಿ, ನೀನು ಈ ಹೂವನ್ನು ಕಂಡೆ, ಇಷ್ಟಪಟ್ಟೆ. ನಾವು ಇಷ್ಟಪಟ್ಟದ್ದು ನಮಗೆ ದೊರಕಿದಾಗ ನಮಗೆ ಸಂತೋಷವಾಗುವುದು ಸಹಜ. ಆದರೆ ಎಂದು ಮತ್ತೆ ಏಕೆ ಮೌನವಾದಿರಿ?
ಏನೆಂದು ಹೇಳಿ ಸ್ವಾಮಿ. ದೇವಿ, ಕೆಲವು ಸಲ ನಾವು ಬಯಸಿದ್ದು ನಮ್ಮ ಬಳಿಯೇ ಇದ್ದರೂ ಅದೇ ನಮಗೆ ದುಃಖವನ್ನೇ ತರಬಹುದು ಎಂದು ಯೋಚಿಸುತ್ತಿದ್ದೆ. ನನಗಂತೂ ಯಾವುದೇ ದುಃಖವನ್ನು ತರುವುದಿಲ್ಲ, ಏಕೆಂದರೆ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. ಪ್ರೀತಿಯ ಪತಿಯ ಸಮೀಪದಲ್ಲಿರುವಾಗ ಸಿಗುವ ಸಂತೋಷ ಜಗತ್ತಲ್ಲಿ ಯಾವ ಅಮೂಲ್ಯ ವಸ್ತು ಸಿಕ್ಕಿದರೂ ಉಂಟಾಗುವುದಿಲ್ಲ. ಅದೇ ಪತಿವ್ರತೆ ಆದವಳ ಆದರ್ಶ. ಆದರ್ಶವಲ್ಲ ಸ್ವಾಮಿ, ಧರ್ಮ. ಧರ್ಮದಲ್ಲಿ ನಿಷ್ಠೆ ಇರುವಾಗ ಅರಮನೆಯಾದರೂ ಒಂದೇ, ಅರಣ್ಯವಾದರೂ ಒಂದೇ. ಸುಖವಿಲ್ಲ ಎಂಬ ಕೊರಗಿಲ್ಲ, ಕಷ್ಟ ಬಂತೆಂಬ ಮರುಗಿಲ್ಲ. ಹೌದು ದೇವಿ, ಧರ್ಮ ಪಾಲಕರಿಗೆ ಸುಖದ ಕೊರಗಾಗಲಿ ದುಃಖದ ಮರುಗಾಗಲಿ ಇರಬಾರದು. ಆಗಲೇ ಸಾಧನೆಯ ದಾರಿ ಸುಗಮವಾಗುತ್ತದೆ. ಅದೆಲ್ಲವೂ ನಿಮ್ಮ ಸಾಧನೆ ಸ್ವಾಮಿ. ನಿಮ್ಮ ಹೆಜ್ಜೆಯಲ್ಲಿ ನನ್ನ ಹೆಜ್ಜೆ ಇರಿಸಿ ನಡೆಸುವುದು ನನ್ನ ಕರ್ತವ್ಯ. ಚಿಕ್ಕ ವಯಸ್ಸಿನಿಂದಲೂ ನಾವೆಲ್ಲರೂ ಜೀವನ ಪೂರ್ತಿ ಒಟ್ಟಿಗೆ ಇರಬೇಕೆಂದು ಎಷ್ಟು ಆಸೆ ಪಟ್ಟಿದ್ದೆವು. ನಮ್ಮ ಆಸೆಗೆ ತಕ್ಕಂತೆ ರಘುವಂಶದ ಸೊಸೆಯರಾಗಿ ಅಯೋಧ್ಯೆಗೆ ಬಂದೆವು. ಆಗ ನಾವು ಎಷ್ಟು ಸಂತೋಷ ಪಟ್ಟೆವು, ಎಷ್ಟು ಸಂಭ್ರಮ ಪಟ್ಟೆವು. ನಮ್ಮ ಸಂಭ್ರಮ ಸಂತೋಷಗಳಿಗೆ ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಏನು. ಈಗ ದುಃಖದ ತೆರೆ ಬಂದು ಅಪ್ಪಳಿಸಿದೆ. ಊರ್ಮಿಳೆ, ನಿನ್ನನ್ನು ಸೀತೆಯನ್ನು ಕಾಣದೆ ದಿನವೂ ನೆನಪು ಮಾಡಿಕೊಂಡು ತಳಮಳಿಸುತ್ತಿದ್ದೆವು. ಎಂದಿಗೆ ನಿಮ್ಮನ್ನು ಕಾಣುತ್ತೇವೋ ಎಂದು ಮನಸ್ಸು ತವಕ ಪಡುತ್ತಿತ್ತು. ಕೇಕೆ ರಾಜ್ಯದಿಂದ ತೆರಳುವಾಗ ಮತ್ತೆ ನಾವು 4 ಸಹೋದರಿಯರು ಆನಂದದಿಂದ ಕಾಲ ಕಳೆಯಬಹುದು ಎಂದು ನಾನು ಕ್ಷಣಗಳನ್ನು ಎಣಿಸುತ್ತಿದ್ದೆ. ಆದರೆ ಇಲ್ಲಿಗೆ ಬಂದಾಗ ಹೌದು ಶ್ರುತಕೀರ್ತಿ, ನೀನೇ ಏನು, ಇಲ್ಲಿಯೇ ಇದ್ದ ನಾನೇ ಊಹೆ ಮಾಡಲಾಗದಂಥ ದುರಂತಗಳು ನಡೆದು ಹೋದವು. ಸಹೋದರಿ ಸೀತೆಯನ್ನು ನಾನೇ ನನ್ನ ಕೈಯಾರ ಸಿಂಗರಿಸಿದೆ. ಆದರೆ ಸೀತೆ ಬಹು ಬೇಗನೆ ನಾರಮಡಿಯನ್ನು ತೊಟ್ಟು ಅರಣ್ಯಕ್ಕೆ ಹೋಗುತ್ತಿರುವುದನ್ನು ಈ ಕಣ್ಗಳಿಂದ ನೋಡಲಾಗದೆ ಅಂತಃಪುರದಲ್ಲೇ ಉಳಿದು ಬಿಟ್ಟೆ. ಅಯ್ಯೋ ಪಾಪಿಗಳ, ಬಿಡಿ ನನ್ನನ್ನು ಯಾರಾದರೂ ರಕ್ಷಿಸಿ. ಈ ಸೈನಿಕರು ಕಾಡು ಮೃಗವನ್ನು ಎಳೆದೊಯ್ಯುವ ಬೇಟೆಗಾರರಂತೆ ನನ್ನನ್ನು ಎಳೆದು ತರುತ್ತಿದ್ದಾರೆ. ಬಿಡಿ, ಯಾರಾದರೂ ನನ್ನನ್ನು ಕಾಪಾಡಿ. ಪ್ರಭು, ಇವಳೇ ಆ ಮಂತರೆ. ಇಂಥ ನೀಚೆಗೆ ಯಾವ ಶಿಕ್ಷೆ ನೀಡಿದರೂ ಕಡಿಮೆಯೇ. ರಾಜಕುಮಾರ ಭರತ, ನನ್ನ ಪ್ರಿಯ ಮಹಾರಾಣಿಯ ಪ್ರೀತಿಯ ಪುತ್ರ, ನನ್ನಲ್ಲಿ ಕರುಣೆ ತೋರಿಸು. ಅಪರಾಧವನ್ನೇ ಮಾಡದೆ ಶಿಕ್ಷೆ ವಿಧಿಸುವುದು ನ್ಯಾಯವಲ್ಲ. ಏನು, ನೀನು ಯಾವ ಅಪರಾಧವನ್ನು ಮಾಡಿಲ್ಲವೇ? ಇಲ್ಲ, ನಾನು ಯಾವ ಅಪರಾಧವನ್ನು ಮಾಡಿಲ್ಲ. ನೀನು ಚಿಕ್ಕಮ್ಮನವರಿಗೆ ದುರ್ಬೋಧನೆ ಮಾಡಲಿಲ್ಲವೇ? ದುರ್ಬೋಧನೆ ನೀಡಲಿಲ್ಲ, ಅವರ ಒಳಿತಿಗಾಗಿ ದಾರಿ ತೋರಿಸಿದೆ ಅಷ್ಟೇ. ಏಯ್! ಮುಚ್ಚು ಬಾಯಿ. ನಿನ್ನ ವಿಕಾರ ರೂಪದಂತೆ ನಿನ್ನ ಮನಸ್ಸು ವಿಕಾರವಾಗಿದೆ. ಏನು ಏನಂದೆ ನೀನು? ಒಳಿತಿನ ದಾರಿ ತೋರಿದೆಯಾ? ನಿರಪರಾಧಿಯಾದ ರಾಮಚಂದ್ರನು ವನವಾಸಕ್ಕೆ ಹೋಗಿದ್ದು ಒಳಿತಿನ ದಾರಿಯೇ? ರಾಜಋಷಿಯಾದ ದಶರಥ ಮಹಾರಾಜರು ಮರಣ ಹೊಂದಿದ್ದು ಒಳಿತಿನ ದಾರಿಯೇ? ಯಾರ ಒಳಿತಿನ ದಾರಿ? ಯಾರಿಗೆ ಒಳಿತಿನ ದಾರಿ? ಅದು ಭರತ ಕುಮಾರ, ನಿಮ್ಮ ಒಳಿತಿಗಾಗಿ ನೀವು ರಾಜನಾಗಬೇಕೆಂಬ ಆಸೆಯಿಂದ. ಏನು? ನಾನು ರಾಜನಾಗಲು ನನ್ನ ಸೋದರ ವನವಾಸಕ್ಕೆ ಹೋಗಬೇಕೆ? ನನ್ನ ತಂದೆ ಸಾಯಬೇಕೆ? ನನ್ನ ತಾಯಂದಿರು ವಿಧವೆಯರಾಗಬೇಕೆ?
ಇದರಿಂದ ನನಗೆ ಒಳಿತಾಗುವುದೆಂದು ಯಾರು ಹೇಳಿದರು ನಿನಗೆ? ಯಕ್ಕಶ್ಚಿತ್ತಾಸಿಯಾದ ನೀನು ನಮ್ಮ ವಂಶವನ್ನೇ ನಾಶ ಮಾಡಲು ಕೇಕೆ ದೇಶದಿಂದ ಬಂದೆ ಏನು? ನನ್ನ ಬೋಧನೆಯಿಂದ ಇಷ್ಟೆಲ್ಲ ಆಗುವುದೆಂದು ನಾನು ಅಂದುಕೊಂಡಿರಲಿಲ್ಲ. ದಯಮಾಡಿ ಕಾಪಾಡಿ. ಮುಚ್ಚು ಬಾಯಿ, ಇನ್ನೊಂದು ಮಾತನಾಡಬೇಡ. ಸೋದರ ಭರತ, ಮೈ ತುಂಬಾ ವಿಷವನ್ನೇ ತುಂಬಿಕೊಂಡಿರುವ ಈ ವಕ್ರ ರೂಪದ ರಕ್ಕಸಿಯನ್ನ ಈಗಲೇ ತುಂಡರಿಸುತ್ತೇನೆ. ಬೇಡ, ನನ್ನನ್ನು ಮಾಡಬೇಡಿ, ನನ್ನನ್ನು ಕೊಲ್ಲಬೇಡಿ, ನನ್ನನ್ನು ಕೊಲ್ಲಬೇಡಿ, ನನ್ನನ್ನು ಕೊಲ್ಲಬೇಡಿ, ನನ್ನನ್ನು ಕೊಲ್ಲಬೇಡಿ, ನನ್ನನ್ನು ಕೊಲ್ಲಬೇಡಿ. ಇಲ್ಲ, ನಿನ್ನಿಂದ ಇನ್ನೂ ಎಷ್ಟು ಜನರ ಸಾವು ಸಂಭವಿಸುವುದೋ ಏನೋ. ನೀನು ಬದುಕಿರಬಾರದು, ಬದುಕಿರಬಾರದು. ಅಯ್ಯಯ್ಯೋ, ನನ್ನನ್ನು ಕೊಲ್ಲಬೇಡಿ, ನನ್ನನ್ನು ಕೊಲ್ಲಬೇಡಿ. ಕುಮಾರ, ಭರತ, ನನ್ನ ಕರೆಯನ್ನು ನೆನಪಿಸಿಕೊ, ನನ್ನ ಜೀವ ಉಳಿಸು. ನಿನ್ನ ಅಕ್ಕರೆಯಲ್ಲಿ ಅಮೃತವಿರಲಿಲ್ಲ ಮಂತರೆ, ವಿಷವಿತ್ತು, ಕಾರ್ಕೋಟಕ ವಿಷವಿತ್ತು. ಆ ವಿಷ ನನ್ನ ತಂದೆಯನ್ನೇ ತಿಂದು ಬಿಟ್ಟಿತು. ಅಯ್ಯೋ, ನನ್ನನ್ನು ಕೊಲ್ಲಬೇಡಿ. ಮಹಾರಾಣಿ ಕೌಸಲ್ಯಾದೇವಿ, ಮಹಾರಾಣಿ ಸುಮಿತ್ರಾದೇವಿ, ನಿನ್ನನ್ನು ಯಾರೂ ತಡೆಯೋದಿಲ್ಲ. ನನ್ನ ಪ್ರೀತಿಯ ಮಹಾರಾಣಿ ಕೈಕೇಯಿದೇವಿ, ನನ್ನ ಜೀವ ಉಳಿಸಿ. ನಿಮ್ಮ ಮಗನೇ ನನಗೆ ಮೃತ್ಯುವಾಗಿದ್ದಾನೆ, ನನ್ನನ್ನು ಉಳಿಸಿ. ಅಳು ಅಳು, ದಿಕ್ಕು ದಿಕ್ಕುಗಳೇ ಕಿವುಡಾಗುವಂತೆ ಅರಚು. ನಿನ್ನನ್ನು ಇಲ್ಲಿ ಯಾರು ರಕ್ಷಿಸುವುದಿಲ್ಲ. ಅಯೋಧ್ಯೆಯ ಬೀದಿಗೆ ಹೋದರೆ ಪ್ರಜೆಗಳೇ ನಿನ್ನನ್ನು ಹುಚ್ಚು ನಾಯಿಯಂತೆ ಕಲ್ಲು ಹೊಡೆದು ಸಾಯಿಸುತ್ತಾರೆ. ಏಯ್! ಬೇಡ ಶತ್ರುಘ್ನ, ಬೇಡ. ಮಹಾರಾಣಿ ಕಾಪಾಡಿ, ಮಹಾರಾಣಿ ಕಾಪಾಡಿ. ಬೇಡ ಶತ್ರುಘ್ನ, ಬೇಡ. ಮಂತರೆಯನ್ನು ಕೊಲ್ಲಬೇಡ. ಅವಳು ಕೇಕೆಯಿಂದ ನನ್ನ ಸಖಿಯಾಗಿ ನನ್ನ ಜೊತೆಯಲ್ಲಿಯೇ ಬಂದವಳು. ನನ್ನ ದಾಸಿಯನ್ನು ನನ್ನೆದುರಿಗೆ ಕೊಲ್ಲುವುದು ನನ್ನಿಂದ ಸಹಿಸಲಾಗುವುದಿಲ್ಲ. ನಿಮ್ಮ ಮಾತನ್ನು ನಾನು ಕೇಳುವುದಿಲ್ಲ. ನಿಮ್ಮ ದಾಸಿಯಾದರೆ ನನಗೇನು? ಇವಳು ರಾಮಚಂದ್ರನ ವನವಾಸಕ್ಕೆ ಕಾರಣವಾದವಳು, ನನ್ನ ತಂದೆಯ ಸಾವಿಗೆ ಕಾರಣವಾದವಳು. ಇವಳಿಗೆ ದಂಡನೆ ಆಗಲೇಬೇಕು. ಕುಮಾರ, ಭರತ, ನಿನ್ನ ಸಹೋದರನಿಂದ ಮಂತರೆಯನ್ನು ಕಾಪಾಡು, ಅವಳನ್ನು ಕಾಪಾಡು ಕುಮಾರ. ಏ! ಈ ಮಂತರೆಯ ದುಷ್ಟ ಬೋಧನೆಯಿಂದ ವನವಾಸಕ್ಕೆ ಹೊರಟ ರಾಮಚಂದ್ರನನ್ನು ರಕ್ಷಿಸಲು, ಮರಣದಿಂದ ಮಹಾರಾಜರನ್ನು ರಕ್ಷಿಸಲು ಅಂದು ಯಾರಿದ್ದರು? ಅಂದು ಅವರಿಗಿಲ್ಲದ ರಕ್ಷಣೆ ಇಂದು ಇವಳಿಗೇಕೆ? ಶತ್ರುಘ್ನ, ಶಾಂತನಾಗು. ಮಹಾವೀರನಾದ ನೀನು ಸ್ತ್ರೀ ಹತ್ಯೆಯ ಪಾಪಕ್ಕೆ ಗುರಿಯಾಗುವುದು ಬೇಡ. ಇವಳನ್ನು ಕ್ಷಮಿಸಿ ಬಿಡೋಣ. ಸೋದರ, ಇವಳ ದುಷ್ಟ ಬೋಧನೆಯನ್ನು ಕಾರ್ಯರೂಪಕ್ಕೆ ತಂದವರೇ ಬದುಕಿರುವಾಗ ಇವಳೇಕೆ ಸಾಯಬೇಕು? ನನಗೆ ಇವಳ ಮೇಲೆ ಎಷ್ಟು ಆಕ್ರೋಶ ಉಂಟಾಯಿತೋ, ರಾಮಚಂದ್ರನ ವನವಾಸದ ವಿಷಯವನ್ನು ಕೇಳಿ ನನಗೂ ನನ್ನ ಮಾತೆಯ ಮೇಲೆ ಅಷ್ಟೇ ಆಕ್ರೋಶ ಉಂಟಾಯಿತು. ಆದರೆ ಪಿತೃ ಹತ್ಯೆಯನ್ನು ರಾಮಚಂದ್ರ ಸಹಿಸುವುದಿಲ್ಲ ಎಂದು ನಾನು ಸಹಿಸಿಕೊಂಡೆ. ಹೌದು ಸೋದರ, ಹೌದು. ರಾಮಚಂದ್ರನಿಗೆ ಸ್ತ್ರೀ ಹತ್ಯೆಯಾಗಲಿ ಮಾತೃ ಹತ್ಯೆಯಾಗಲಿ ಯಾವುದು ಇಷ್ಟವಾಗುವುದಿಲ್ಲ. ಅವನ ಸೋದರರಾದ ನಾವು ಕೂಡ ಅಂತ ಪಾಪವನ್ನು ಮಾಡುವುದು ಬೇಡ. ಆದರೆ ಸದಾ ಸರ್ವರ ಸುಖವನ್ನೇ ಬಯಸುತ್ತಿದ್ದ ರಾಮಚಂದ್ರನಿಗೆ ಎಂಥ ಕೇಡನ್ನುಂಟು ಮಾಡಿದರು? ಇಲ್ಲ ಸೋದರ, ಇಲ್ಲ. ಸ್ಥಿತಪ್ರಜ್ಞನಾದ ರಾಮಚಂದ್ರನಿಗೆ ಕೇಡನ್ನ ಉಂಟು ಮಾಡಬೇಕೆಂದುಕೊಂಡವರು ಅಲ್ಪರು. ಅವನಿಗೆ ಅಮಂಗಳವು ಮಂಗಳಕರವಾಗುತ್ತದೆ, ಅರಣ್ಯವಾಸವು ಶ್ರೇಷ್ಠಕರವಾಗುತ್ತದೆ. ಹೌದು ಸೋದರ, ಆದರೆ ರಾಮನಿಲ್ಲದ ಈ ಅರಮನೆ, ಈ ಅಯೋಧ್ಯೆ ನನಗಂತೂ ಅರಣ್ಯವೇ ಸರಿ. ನನ್ನ ಹೆಸರಿನಲ್ಲಿ ಸೋದರನಿಗೆ ಇಂಥ ಸ್ಥಿತಿ ಉಂಟಾಯಿತಲ್ಲ ಎಂಬ ನೋವು ಹೃದಯದಲ್ಲಿ ಸದಾ ಚುಚ್ಚುತ್ತಿರುತ್ತದೆ. ರಾಮಚಂದ್ರನನ್ನು ಕಂಡು ಯಾವ ಅಪರಾಧವನ್ನು ಮಾಡಿಲ್ಲವೆಂದು ಮನವರಿಕೆ ಮಾಡಿಕೊಡುವವರೆಗೂ
ಆ ನೋವು ನಮ್ಮಲ್ಲಿ ಇನ್ನೂ ಇರುತ್ತದೆ. ಈ ಮಂಥರೆ ಎಲ್ಲಾದರೂ ಹಾಳಾಗಿ ಬದುಕಿಕೊಂಡಿರಲಿ. ಬಾ ಹೋಗೋಣ. ಇದೇನಾಯ್ತು ದೇವಿ? ನಿನ್ನ ದೇಹದಿಂದ ರಕ್ತ ಏನಾಯ್ತು? ಮಾತೆ, ಏನೇ ಆದರೂ ನಾನು ರಾಜನಾಗುವುದಿಲ್ಲ ಎಂದು ಭರತ ಹಠ ಹಿಡಿದಿದ್ದಾನೆ. ರಾಮನಲ್ಲದೆ ಈ ಕೋಸಲ ದೇಶದ ಸಿಂಹಾಸನವನ್ನೇರುವ ಅಧಿಕಾರ ಬೇರೆ ಯಾರಿಗೂ ಇಲ್ಲ ಎಂದು ಖಂಡಿತವಾಗಿ ಹೇಳುತ್ತಿದ್ದಾನೆ. ಆ ಕೈಕೆಗೆ ರಾಜಮಾತೆ ಎನ್ನಿಸಿಕೊಳ್ಳುವ ಅದೃಷ್ಟ ಇಲ್ಲವೆಂದೇ ಕಾಣುತ್ತದೆ. ಕುಮಾರ, ಆ ಕೈಕೇಯಿಗೆ ರಾಜಮಾತೆಯಾಗುವ ಯೋಗ ಇದೆಯೋ ಇಲ್ಲವೋ ಅದು ಮುಖ್ಯವಲ್ಲ. 14 ವರ್ಷಗಳು ಸಿಂಹಾಸನವನ್ನು ಬರಿದಾಗಿರಿಸುವುದು ಹೇಗೆ ಸಾಧ್ಯ? ನಿಜ ಮಾತೆ, ತಂದೆಯವರ ಉತ್ತರಾಧಿಕಾರಿ ಯಾರಾದರೂ ಆಗಲೇಬೇಕು. ಆದರೆ ಅದಕ್ಕೆ ಭರತ ಸಿದ್ಧನಿಲ್ಲ, ನಾನೂ ಸಿದ್ಧನಿಲ್ಲ. ಮುಂದೆ ಏನು ಮಾಡುವುದೆಂದು ನನಗೂ ತೋಚುತ್ತಿಲ್ಲ. ಅಲ್ಲ, ಮಾವನವರು ಸ್ವರ್ಗವಾಸಿಗಳಾದ ನಂತರ ವನವಾಸದ ನಿಬಂಧನೆಗಳಿಗೆ ಏನು ಅರ್ಥ? ರಾಮಚಂದ್ರ ಮರಳಿ ಬಂದು
ಪಟ್ಟವನ್ನೇರಬಹುದಲ್ಲವೇ? ಹೌದು, ಅದರಿಂದ ನಮ್ಮೆಲ್ಲರ ದುಃಖವೂ ನಿವಾರಣೆಯಾಗುತ್ತದೆ. ರಾಮಚಂದ್ರ ಮರಳಿ ಬಂದರೆ ನಿಸ್ತೇಜವಾಗಿರುವ ಈ ಅಯೋಧ್ಯೆ ಹಾಗೂ ಅರಮನೆಗೆ ಒಂದು ನವ ಚೈತನ್ಯ ಬಂದಂತಾಗುತ್ತದೆ. ಹೌದು ಶ್ರುತಕೀರ್ತಿ, ಮಹಾರಾಜರು ಸ್ವರ್ಗಸ್ಥರಾದ ಮೇಲೆ ರಾಮಚಂದ್ರನು ವನವಾಸದಲ್ಲಿ ಏಕಿರಬೇಕು? ಸೀತೆಯು ಕಾಡಿನಲ್ಲಿ ಏಕೆ ಕಷ್ಟಪಡಬೇಕು? ಲಕ್ಷ್ಮಣ ಏಕೆ ನಮ್ಮೆಲ್ಲರಿಂದ ದೂರವಿರಬೇಕು? ರಾಮಚಂದ್ರ ಒಪ್ಪಿ ಹಿಂದಿರುಗಿ ಬಂದರೆ ಎಲ್ಲವೂ ಸುಗಮವಾಗುತ್ತದೆ. ನಿಜ ಮಾತೆ ನಿಜ. ಈ ವಿಷಯ ತಿಳಿದರೆ ಬಹುಶಃ ರಾಮಚಂದ್ರ ಒಪ್ಪಿ ಹಿಂದಿರುಗಿ ಬರಬಹುದು. ನಾನು ಈಗಲೇ ಹೋಗಿ ಭರತನೊಡನೆ ಮಾತನಾಡುತ್ತೇನೆ. ಮಾತಾಡು ಕುಮಾರ, ಮೊದಲು ಮಾತಾಡು. ರಾಮ, ಸೀತೆ, ಲಕ್ಷ್ಮಣರು ಮರಳಿ ಬರಬೇಕೆಂಬುದೇ ನನ್ನ ಅಪೇಕ್ಷೆ. ಪುರುಷೋತ್ತಮ, ಮಹಾಮಹಿಮ, ಕಾಪಾಡು ಕಾಪಾಡು. ನಿನ್ನ ಭಯಂಕರವಾದ ಅಸ್ತ್ರದಿಂದ ನನ್ನ ಪ್ರಾಣವನ್ನು ಉಳಿಸು. 3 ಲೋಕಗಳು ಸುತ್ತಿದರೂ ನಿನ್ನ ಬಾಣವು ನನ್ನ ಬೆನ್ನು ಬಿಡುತ್ತಿಲ್ಲ. ದಯಮಾಡಿ ನನ್ನನ್ನು ಮನ್ನಿಸು. ನಿನ್ನಲ್ಲಿ ಪ್ರಾಣ ಭಿಕ್ಷೆ ಬಿಡುತ್ತಿದ್ದೇನೆ. ದೇವ, ಕಾಪಾಡು, ನನ್ನನ್ನು ಕಾಪಾಡು. ಕಾಕಾಸುರ, ನೀನು ಸೀತೆಯ ವಿಷಯದಲ್ಲಿ ಮಹಾ ಅಪರಾಧವನ್ನೇ ಮಾಡಿರುವೆ. ನಿನ್ನ ಪ್ರಾಣ ಹರಣದ ಉದ್ದೇಶದಿಂದಲೇ ನಾನು ಆ ಅಸ್ತ್ರವನ್ನು ನಿನ್ನ ಮೇಲೆ ಪ್ರಯೋಗಿಸಿದೆ. ಆದರೆ ನೀನು ನನಗೆ ಶರಣಾಗತನಾಗಿ ನನ್ನಲ್ಲಿ ನಿನ್ನ ಪ್ರಾಣ ಭಿಕ್ಷೆಯನ್ನು ಬೇಡುತ್ತಿರುವೆ. ಶರಣಾಗತ ರಕ್ಷಣೆ ನನ್ನ ಕರ್ತವ್ಯವೆಂಬುದು ನಿಜ. ಶರಣಾಗತ ವತ್ಸಲ, ನಾನು ಮಾಡಿದ ಮಹಾಪರಾಧಗಳಿಗೆ ಸೀತಾಮಾತೆಯನ್ನು ಕ್ಷಮೆ ಕೇಳುತ್ತೇನೆ. ದಯಮಾಡಿ ದಯ ತೋರು. ದೇವಿ, ಈ ರಾಕ್ಷಸನು ನಿನ್ನ ಮೇಲೆ ಮಾಡಿದ ಅಪರಾಧವನ್ನು ಮನ್ನಿಸಿ ಪ್ರಾಣದಾನ ಮಾಡುವುದು ನಿನಗೆ ಸಮ್ಮತವೇ? ಸ್ವಾಮಿ, ದುಷ್ಟರನ್ನು ಶಿಕ್ಷಿಸುವವನೆಂದು ನಿಮ್ಮನ್ನು ಕೀರ್ತಿಸುವಂತೆ ಶರಣಾಗತ ವತ್ಸಲನೆಂದು ನಿಮ್ಮನ್ನು ಕೀರ್ತಿಸಬೇಕು. ನಿನ್ನ ಭಾವನೆ ನನಗೆ ಅರ್ಥವಾಯಿತು ದೇವಿ. ಎಲೈ ಕಾಕಾಸುರ, ನೀನು ನಮ್ಮಿಬ್ಬರ ಕ್ಷಮೆಗಳ ಅರ್ಹನಾಗಿರುವೆ. ಆದರೆ ಈ ರಾಮಬಾಣ ಎಂದೂ ವ್ಯರ್ಥವಾಗುವುದಿಲ್ಲ. ಆದ್ದರಿಂದ ನಿನ್ನ ಶರೀರದ ಒಂದು ಅಂಗವನ್ನು ಅದಕ್ಕೆ ಗುರಿ ಮಾಡಲೇಬೇಕು. ನೀನು ಬಯಸಿದ ಅಂಗವನ್ನು ಇದಕ್ಕೆ ಗುರಿ ಮಾಡಿ ನಿನ್ನ ಪ್ರಾಣವನ್ನು ಉಳಿಸಿಕೊ. ನಾನು ಇಷ್ಟು ಮಾತ್ರ ಮಾಡಲು ಸಾಧ್ಯ. ರಾಮಚಂದ್ರ, ನನ್ನ 2 ಕಣ್ಣುಗಳಲ್ಲಿ ಒಂದು ಕಣ್ಣನ್ನು ನಿನ್ನ ಬಾಣಕ್ಕೆ ಗುರಿ ಮಾಡುತ್ತೇನೆ. ನಿನ್ನ ಅನುಗ್ರಹದಿಂದ ಒಂದು ಕಣ್ಣಿಂದಲೇ ಜೀವಿಸುತ್ತೇನೆ. ತಥಾಸ್ತು. ರಾಜಕುಮಾರರಿಗೆ ವಂದನೆಗಳು. ರಾಜಪುರೋಹಿತರು ಆದ ವಶಿಷ್ಠ ಮಹರ್ಷಿಗಳು ಸಂದರ್ಶನ ಶಾಲೆಯಲ್ಲಿ ತಮಗಾಗಿ ಕಾಯುತ್ತಿದ್ದಾರೆ. ನಾವು ಈ ಕೂಡಲೇ ಬಂದು ಅವರನ್ನು ಕಾಣುತ್ತೇವೆ ಎಂದು ತಿಳಿಸು. ಅಪ್ಪಣೆ. ಸೋದರ ಭರತ, ವಶಿಷ್ಠರು ನಮ್ಮನ್ನು ಕಾಣಬೇಕಾದರೆ ಯಾವುದೋ ನಿರ್ಧಾರದ ಬಗ್ಗೆ ಹೇಳಬಹುದೆಂದು ಕಾಣುತ್ತದೆ. ಹೌದು ಶತ್ರುಘ್ನ, ನಾನು ಈಗಾಗಲೇ ಮಾಡಿರುವ ನಿರ್ಧಾರವನ್ನು ವಸಿಷ್ಠರಿಗೂ ಮತ್ತು ಮಂತ್ರಿಗಳಿಗೂ ತಿಳಿಸುತ್ತೇನೆ. ಯಾರು ಏನು ಹೇಳಿದರೂ ಆ ನಿರ್ಧಾರದಿಂದ ನಾನು ಮಾತ್ರ ಕದಲುವುದಿಲ್ಲ. ಆದರೂ ವಶಿಷ್ಠರು ಹೇಳುವುದನ್ನು ಕೇಳಬೇಕಲ್ಲವೇ? ಹೌದು, ಕೇಳಬೇಕು. ನಡೆ ಹೋಗೋಣ. ಪೂಜ್ಯರಿಗೆ ಪ್ರಣಾಮಗಳು. ಸಮಸ್ತ ಸನ್ಮಂಗಳಾನಿ ಭವಂತು. ನಮಗೆ ಕರೆ ಕಳುಹಿಸಿದ ಕಾರಣವೇನೆಂದು ತಿಳಿಯಬಹುದೇ ಮುನೀಂದ್ರ? ಕಾರಣವಿದೆ ರಾಜಕುಮಾರ, ಕಾರಣವಿದೆ. ಮಹಾರಾಜರ ಅವಸಾನದಿಂದ ಸಿಂಹಾಸನ ಬರಿದಾಗಿದೆ. ರಾಜ ಕಾರ್ಯಗಳು ಸ್ಥಗಿತಗೊಂಡಿದೆ.
ಈ ಅರಾಜಕತೆ ಹೀಗೆ ಮುಂದುವರಿಯುವುದು ರಾಜ್ಯದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ. ಹಾಗಾಗಿ ನಿನ್ನ ಪಟ್ಟಾಭಿಷೇಕದ ಬಗ್ಗೆ ನೀನು ಶೀಘ್ರವಾಗಿ ನಿರ್ಧಾರ ತೆಗೆದುಕೊಳ್ಳಬೇಕು. ಮುನೀಂದ್ರ, ತಾವು ನಮಗೆಲ್ಲ ಪೂಜನೀಯರು, ಸದಾ ಸಾಮ್ರಾಜ್ಯದ ಹಿತವನ್ನು ಕೋರುವವರು. ನಾನು ತಮ್ಮಲ್ಲಿ ಅತ್ಯಂತ ವಿನಯದಿಂದ ಒಂದು ನಿರ್ಧಾರವನ್ನು ತಿಳಿಸಬೇಕಾಗಿದೆ. ರಾಜ್ಕುಮಾರ ಭರತ, ನೀನು ಧರ್ಮಪಾಲಕ. ನೀನು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡರೂ ಅದು ಧರ್ಮಕ್ಕೆ ಅನುಗುಣವಾಗಿರ್ತದೆ ಎಂದು ನನ್ನ ನಂಬಿಕೆ. ಅದೇನೆಂದು ಹೇಳು. ಪೂಜ್ಯರೇ, ಶ್ರೀರಾಮ ನಮಗೆಲ್ಲ ಜ್ಯೇಷ್ಠ. ಅವನೇ ರಾಜನಾಗಬೇಕು, ಆಗುತ್ತಾನೆ. 14 ವರ್ಷಗಳ ಕಾಲ ಅಣ್ಣನ ಬದಲು ನಾನು ವನವಾಸವನ್ನು ಪೂರೈಸುತ್ತೇನೆ. ಶ್ರೀರಾಮನನ್ನು ನಾನು ಅಯೋಧ್ಯೆಗೆ ಕರೆತರುತ್ತೇನೆ. ಸಾಧ್ಯವಾದರೆ ಅರಣ್ಯದಲ್ಲೇ ಕೊಸಲ ಸಾಮ್ರಾಟನಾಗಿ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಕರೆತರುತ್ತೇನೆ. ಭರತಕುಮಾರ, ಎಂತಹ ಉದಾತ್ತ ಆಲೋಚನೆ ನಿನ್ನದು. ಮುನಿವರ್ಯ, ನಾನು ಅರಣ್ಯಕ್ಕೆ ಹೋಗಿ ಶ್ರೀರಾಮನನ್ನು ಕರೆತರಲು ತಾವು ಅನುಮತಿ ಕೊಡಬೇಕು. ಭಲೆ ಭರತ, ನಾನು ನಿನ್ನಿಂದ ಇದನ್ನೇ ನಿರೀಕ್ಷಿಸಿದ್ದೆ. ನಿನ್ನ ಸೋದರ ಪ್ರೇಮವನ್ನು ಕಂಡು ನನಗೆ ಬಹಳ ಆನಂದವಾಯಿತು. ರಾಮಚಂದ್ರನು ಮರಳಿ ಅಯೋಧ್ಯೆಗೆ ಬರುವನೆಂದರೆ ಅದಕ್ಕಿಂತಲೂ ಮಹಾಭಾಗ್ಯ ಬೇರೆ ಏನಿದೆ? ಆ ದೈವ ಕೃಪೆಯಿಂದ ನಿನ್ನ ಪ್ರಯತ್ನ ಯಶಸ್ವಿಯಾಗಲಿ ಎಂದು ಹಾರೈಸುತ್ತೇನೆ. ಸುಮಿತ್ರೆ, ಸುಮಿತ್ರೆ, ಸಹೋದರಿ, ಸಂತೋಷ ನಿನ್ನ ಮುಖದಲ್ಲಿ ನೃತ್ಯವಾಡುತ್ತಿರುವಂತಿದೆ. ಏನು ವಿಷಯ ಸೋದರಿ? ಭರತ ಶತ್ರುಘ್ನರು ರಾಮನನ್ನು ಕರೆತರಲು ಹೋಗುತ್ತಿದ್ದಾರೆ. ಹೌದೇನು? ಹೌದು, ನಾನು ಅವರೊಡನೆ ಹೋಗುತ್ತಿದ್ದೇನೆ. ಭರತನ ಮಾತನ್ನು ಕೇಳದಿದ್ದರೆ ನಾನು ಅವನನ್ನು ಒಪ್ಪಿಸುತ್ತೇನೆ. ಆದರೆ ನಿನ್ನ ಮಾತನ್ನು ಅವನು ಒಪ್ಪುತ್ತಾನೆಯೇ? ಒಪ್ಪಲೇಬೇಕು. ಪತಿ ಸೇವೆಯೇ ಪರಮ ಸೇವೆ ಎಂದು ನನ್ನನ್ನು ಇಲ್ಲಿಯೇ ಬಿಟ್ಟು ಹೋದ. ಈಗ ಪತಿಯೇ ಇಲ್ಲ ಎಂದ ಮೇಲೆ ನಾನು ಯಾರ ಸೇವೆಯನ್ನು ಮಾಡಲಿ? ಪತಿಹೀನರಾದ ನಮಗೆ ಪುತ್ರರೇ ಆಶ್ರಯವಲ್ಲವೇ? ಅಕ್ಕ, ನಿನ್ನ ಮಾತು ತರ್ಕಬದ್ಧವಾಗಿದೆ. ನಿನ್ನ ಅಭಿಲಾಷೆಯು ಸರಿಯಾಗಿರುವಂತಿದೆ. ಆದರೆ ಪಿತೃವಾಕ್ಯ ಪರಿಪಾಲನೆಯನ್ನು ಒಪ್ಪಿ ವನವಾಸಕ್ಕೆ ಹೋಗಿರುವ ರಾಮಚಂದ್ರ ಈಗ ಅದನ್ನು ನಿರಾಕರಿಸಿ ನಮ್ಮೊಡನೆ ಬರುತ್ತಾನೆ ಎಂಬ ಶಂಕೆ ನನಗಿದೆ. ಮಾತೆ, ಅವರು ಇಲ್ಲಿಂದ ತೆರಳುವಾಗ ಇದ್ದ ಪರಿಸ್ಥಿತಿಯೇ ಬೇರೆ, ಈಗಿನ ಪರಿಸ್ಥಿತಿಯೇ ಬೇರೆ. ಬಹುಶಃ ರಾಮಚಂದ್ರರು ಹಿಂದಿರುಗಿ ಬರುವ ಮನಸ್ಸು ಮಾಡಬಹುದು. ಅಂದರೆ ಅವನೊಡನೆ ಲಕ್ಷ್ಮಣನು ಬರುತ್ತಾನೆ. ಊರ್ಮಿಳೆ, ನಿನ್ನ ಏಕಾಕಿತನ ದೂರವಾಗುತ್ತದೆ. ಊರ್ಮಿಳೆಯನ್ನು ನೋಡಿದರೆ ನನಗೆ ಸಂಕಟವಾಗುತ್ತದೆ. ಪತಿಯೊಡನೆ ಆನಂದದಿಂದ ಇರಬೇಕಾದ ಇವಳು ತನ್ನ ದುಃಖವನ್ನೆಲ್ಲ ಮನಸ್ಸಿನಲ್ಲಿಯೇ ಅಡಗಿಕೊಂಡು ನಮ್ಮ ಸೇವೆಯನ್ನು ಮಾಡುತ್ತಿದ್ದಾಳೆ. ಅವಳ ದುಃಖ ಪರಿಹಾರವಾಗಬೇಕೆಂದರೆ ಲಕ್ಷ್ಮಣ ಬರಬೇಕು. ನಾನು ರಾಮನನ್ನು ಒತ್ತಾಯಿಸುತ್ತೇನೆ, ನೀನು ಲಕ್ಷ್ಮಣನನ್ನು ಒತ್ತಾಯಿಸು. ಭರತ ಪಟ್ಟವನ್ನೇರುವುದಿಲ್ಲ ಎಂದು ಹಠ ಹಿಡಿದಿದ್ದಾನೆ. ಅಕ್ಕ, ನಾನು ನಿನ್ನೊಡನೆ ಬರುತ್ತೇನೆ. ಕಡೆ ಪಕ್ಷ ನಮ್ಮ ಪುತ್ರರನ್ನು ಕಣ್ತುಂಬ ನೋಡುವ ಅವಕಾಶವನ್ನಾದರೂ ಪಡೆಯಬಹುದು. ಮಾತೆ, ನಿಮ್ಮ ಜೊತೆ ನಾನು ಬರಲೇ? ಬೇಡ ಊರ್ಮಿಳೆ, ನೀನು ಮಾಂಡವಿ ಶ್ರುತಿಕೀರ್ತಿಯೊಡನೆ ಇಲ್ಲಿಯೇ ಇರು. ಹಿರಿಯವಳಾಗಿ ನಿನ್ನ ತಂಗಿಯರ ಯೋಗಕ್ಷೇಮವನ್ನು ನೋಡಿ ಶುಭ ವಾರ್ತೆಯ ನಿರೀಕ್ಷೆಯೊಂದಿಗೆ ಸಮಾಧಾನದಿಂದಿರು. ಆಗಲಿ ಮಾತೆ. ಅಕ್ಕ, ನಾವು ಅರಣ್ಯಕ್ಕೆ ತೆರಳಲು ಸಿದ್ಧತೆ ಮಾಡಿಕೊಳ್ಳೋಣವೇ? ಹೌದು, ಬಾ, ಬೇಗ ಹೋಗೋಣ. ನನಗೂ ನನ್ನ ಪುತ್ರನನ್ನು ನೋಡಬೇಕು ಎಂಬ ಕಾತರವಿದೆ.
ಮಹಾರಾಣಿ, ಎಷ್ಟೊಂದು ಚಿಂತಿಸುತ್ತೀರಿ. ಹೇಗಾದರೂ ಮಾಡಿ ತಮ್ಮ ಪುತ್ರ ಭರತನನ್ನು ಪಟ್ಟಾಭಿಷಿಕ್ತನಾಗುವಂತೆ ಮನವೊಲಿಸಿದರಾಯಿತು. ವ್ಯರ್ಥ, ಬರೀ ವ್ಯರ್ಥ. ನಾವು ಎಷ್ಟು ಪ್ರಯತ್ನಿಸಿದರೂ ಪ್ರಯೋಜನವಿಲ್ಲ. ನನ್ನ ಪುತ್ರ ಭರತ ಒಪ್ಪುವುದಿಲ್ಲ ಮಂತರೆ. ನಾವು ಇನ್ನಷ್ಟು ಪ್ರಯತ್ನಿಸಿದರೆ ಅವನು ಮತ್ತಷ್ಟು ನಮ್ಮನ್ನು ದ್ವೇಷಿಸುತ್ತಾನೆ. ಎಷ್ಟೇ ಕ್ರೋಧವಿರಲಿ, ಎಷ್ಟೇ ದ್ವೇಷವಿರಲಿ, ಕಾಲವು ಎಲ್ಲವನ್ನೂ ಶಮನಗೊಳಿಸುತ್ತದೆ ಮಹಾರಾಣಿ. ಮಂತರೆ, ನನ್ನ ಪುತ್ರನ ಆಕ್ರೋಶವನ್ನು ಮರೆತು ಬಿಟ್ಟೆಯ? ರಾಮಚಂದ್ರನ ವನವಾಸಕ್ಕೆ ಕಾರಣಳಾದೆ ಎಂದು ಅವನು ನಿನ್ನ ಮೇಲೆ ತೋರಿದ ಕ್ರೋಧವನ್ನು ಮರೆತು ಬಿಟ್ಟೆಯ? ನನ್ನ ಮಾತನ್ನು ಲೆಕ್ಕಿಸದೆ ಶತ್ರುಘ್ನ ನಿನ್ನನ್ನು ಕೊಂದೇ ಬಿಡುತ್ತಿದ್ದ. ಆ ಕ್ಷಣಗಳನ್ನು ನೆನೆದರೆ ನನ್ನ ಕೈಕಾಲು ಈಗಲೂ ನಡುಗುತ್ತದೆ ಮಹಾರಾಣಿ. ಅಂಥ ಕ್ರೋಧವನ್ನು ನಾನೆಂದೂ ಕಂಡಿರಲಿಲ್ಲ. ಅಂಥ ಆಪತ್ತನ್ನು ನಾನೆಂದೂ ಎದುರಿಸಿರಲಿಲ್ಲ. ನನ್ನ ಜೀವ ಹೊರಟೆ ಹೋಯಿತೆಂದು ನಾನು ಅಂದುಕೊಂಡಿದ್ದೆ. ಯಾವ ಪುಣ್ಯಕ್ಕೋ ಬದುಕಿದೆ ಎಂದುಕೋ. ಹೋಗು, ನಿನ್ನ ಪಾಡಿಗೆ ನೀನು ಇದ್ದು ಬಿಡು. ಯಾರ ವಿಷಯದಲ್ಲೂ ತಲೆ ಹಾಕಬೇಡ. ಆದರೆ ಮಹಾರಾಣಿ, ನೀವು ನಿಮ್ಮ ಮಹತ್ವಾಕಾಂಕ್ಷೆಯನ್ನು ಮರೆತು ಬಿಟ್ಟಿರಾ? ಹೌದು, ಮರೆತು ಬಿಟ್ಟೆ. ನನ್ನ ಮಹತ್ವಾಕಾಂಕ್ಷೆಯಿಂದ ಮಹಾ ದುರಂತಗಳೇ ಸಂಭವಿಸಿದವು. ನಾನು ವಿಧವೆಯಾದೆ. ನನ್ನ ಪುತ್ರ ಭರತ ನನ್ನ ಶತ್ರುವಾದ. ಎಲ್ಲರ ತಿರಸ್ಕಾರಕ್ಕೆ ಗುರಿಯಾದೆ. ಇನ್ನೇನಾಗಬೇಕು? ಸಾಕು ಮಂತರೆ, ಸಾಕು. ಇನ್ನಾವ ಅನಾಹುತಗಳು ಆಗುವುದು ಬೇಡ. ನನ್ನ ಪುತ್ರ ಭರತ ರಾಜನಾಗದಿದ್ದರೂ ಚಿಂತೆ ಇಲ್ಲ. ಅವನು ನನ್ನ ಪುತ್ರನಾಗಿದ್ದರೆ ಅಷ್ಟೇ ಸಾಕು. ಆದರೆ ಮಹಾರಾಣಿ, ನಾನು ಹೇಳಿದ್ದು ನಿನಗೆ ಅರ್ಥವಾಗಲಿಲ್ಲವೇ? ಹೋಗು, ಹೊರಟು ಹೋಗು. ನನ್ನ ಪಾಡಿಗೆ ನನ್ನನ್ನು ಇರಲು ಬಿಡು. ಹೋಗು. ಹೋಗುತ್ತೇನೆ ಮಹಾರಾಣಿ, ಹೋಗುತ್ತೇನೆ. ಮಹಾಮಂತ್ರಿ ಸುಮಂತ್ರರೇ, ನಾವು ಚಿತ್ರಕೂಟಕ್ಕೆ ಹೊರಡಲು ರಥಗಳು, ಸೇನೆ ಸಿದ್ಧವಾಗಿದೆಯೇ? ಎಲ್ಲವೂ ಸಿದ್ಧವಾಗಿದೆ ಕುಮಾರ. ಮಾತೆಯರಾದ ಕೌಸಲ್ಯ ಮತ್ತು ಸುಮಿತ್ರೆಯರು ನಮ್ಮೊಡನೆ ಬರಲು ಸಿದ್ಧರಾಗಿದ್ದಾರೆ. ಅವರಿಗಾಗಿ ವಿಶೇಷ ರಥಗಳನ್ನು ಸಿದ್ಧಪಡಿಸಿದ್ದೆ. ಬಹಳ ಸಂತೋಷ. ಇನ್ನೂ ಒಳ್ಳೆಯದ್ದೇ ಆಯಿತು. ರಾಮ ಲಕ್ಷ್ಮಣರು ತಮ್ಮ ಮಾತೆಯರನ್ನು ಕಂಡು ಸಂತೋಷ ಪಡಲಿ. ಪತಿಯನ್ನು ಕಳೆದುಕೊಂಡು ದುಃಖಿತರಾಗಿರುವ ಅವರಿಗಾಗಿಯಾದರೂ ರಾಮ, ಸೀತೆ, ಲಕ್ಷ್ಮಣರು ಅಯೋಧ್ಯೆಗೆ ಹಿಂತಿರುಗಿ ಬರುವಂತಾಗಲಿ. ನನ್ನ ಹಾರೈಕೆಯೂ ಅದೇ ಕುಮಾರ. ಮಹಾಮಂತ್ರಿಗಳೇ, ನನಗೆ ಗೊತ್ತಿಲ್ಲದೆ ನನ್ನ ಹೆಸರಿನಲ್ಲಿ ಇಷ್ಟೆಲ್ಲ ನಡೆದು ಹೋಯಿತೆಂದು ರಾಮಚಂದ್ರನಿಗೆ ಮನವರಿಕೆ ಮಾಡಿಕೊಡುವವರೆಗೂ ನನ್ನ ಮನಸ್ಸಿಗೆ ಸಮಾಧಾನವಿಲ್ಲ. ರಾಮಚಂದ್ರನಿಗೆ ಮೀಸಲಾಗಿರುವ ಸಿಂಹಾಸನದ ಮೇಲೆ ನಾನು ಎಂದೆಂದಿಗೂ ಕೂಡುವುದಿಲ್ಲ. ಅದಕ್ಕೆ ಅಲ್ಲವೇ ಚದುರಂಗ ಬಲೆ ಸಮೇತರಾಗಿ ವೈಭವದಿಂದ ರಾಮ ಲಕ್ಷ್ಮಣರನ್ನು ಸ್ವಾಗತಿಸಿ ಕರೆತರಲು ಹೊರಟಿರುವುದು. ಹೌದು ಮಹಂತ್ರಿಗಳೇ, ರಾಮಚಂದ್ರನು ಅಯೋಧ್ಯೆಗೆ ಹಿಂತಿರುಗಿ ಬರಲು ಒಪ್ಪಿಬಿಟ್ಟರೆ ಇಲ್ಲಿಯವರೆಗೂ ನಡೆದ ಅಚಾತುರ್ಯಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಂಡಂತಾಗುತ್ತದೆ.
ಕುಮಾರ. ಭರತ, ನನ್ನನ್ನು ನಿನ್ನೊಂದಿಗೆ ಚಿತ್ರಕೂಟಕ್ಕೆ ಕರೆದುಕೊಂಡು ಹೋಗು. ಏಕೆ? ನೀನೇಕೆ ಬರಬೇಕು? ಅಲ್ಲಿಗೆ ಬಂದು ನಿನ್ನ ವರದಂತೆ ರಾಮಚಂದ್ರನು ವನವಾಸದಿಂದ ಹಿಂತಿರುಗಿ ಬರುವುದು ತಪ್ಪು ಎಂದು ನೆನಪು ಮಾಡಲು ಬರುವೆಯಾ? 14 ವರ್ಷಗಳನ್ನು ಪೂರೈಸದೆ ಹಿಂತಿರುಗಿ ಬರುವುದು ಅಧರ್ಮವೆಂದು ಒತ್ತಾಯ ಮಾಡಲು ಬರುವೆಯಾ? ನನ್ನ ಆ ಶಕ್ತಿಯೆಲ್ಲ ಎಂದೋ ಕಳೆದು ಹೋಯಿತು. ನನ್ನ ಸ್ವಾರ್ಥ, ಹಠಮಾರಿತನ ಎಲ್ಲವೂ ನಾಶವಾಯಿತು. ನನ್ನ ಅಲ್ಪ ಬುದ್ಧಿಯಿಂದ ಎಷ್ಟು ಜನರಿಗೆ ಎಷ್ಟೆಲ್ಲ ಕಷ್ಟಗಳನ್ನು ಕೊಟ್ಟೆ ಎಂಬುದು ನನಗೀಗ ಅರಿವಾಗುತ್ತಿದೆ ಕುಮಾರ. ಈಗ ಪಶ್ಚಾತ್ತಾಪ ಪಟ್ಟರೆ ಏನು ಪ್ರಯೋಜನ? ನಿನ್ನ ಬಾಳಿನ ಸರ್ವಸ್ವವಾದ ನಿನ್ನ ಪತಿಯನ್ನು ಕಳೆದುಕೊಂಡು ವೈಧವ್ಯದ ಪಟ್ಟವೇರಿದ ಮೇಲೆ ನಿನಗೆ ಬುದ್ಧಿ ಬಂದರೆ ಅದರಿಂದ ಲಾಭವೇನು? ಇಲ್ಲ ಕುಮಾರ, ಇಲ್ಲ. ನಾನು ಆ ಮೊದಲಿನ ಕೈಕೇಯಿ ಅಲ್ಲ. ಬೇಡ, ನೀನು ನಮ್ಮೊಂದಿಗೆ ಬರುವುದು ಬೇಡ. ನಿನ್ನಿಂದಾಗಿ ವನವಾಸಕ್ಕೆ ಹೋಗಿರುವ ರಾಮಚಂದ್ರನ ದರ್ಶನ ಮಾಡುವ ಅರ್ಹತೆ ಕೂಡ ನಿನಗಿಲ್ಲ. ಸಹೋದರಿ ಕೌಸಲ್ಯ, ಸಹೋದರಿ ಸುಮಿತ್ರೆ, ನನ್ನಿಂದಾಗಿ ನಿಮ್ಮ ಪುತ್ರರು ವನವಾಸಕ್ಕೆ ತೆರಳುವಂತಾಯಿತು. ಇದರಿಂದ ನಿಮಗೆಲ್ಲ ಬಹಳವಾಗಿ ದುಃಖವಾಗಿದೆ. ನನ್ನಿಂದ ಎಂತಹ ಗುರುತರವಾದ ಅಪರಾಧವಾಯಿತೆಂದು ನನಗೀಗ ಅರಿವಾಗಿದೆ. ದಯಮಾಡಿ ನನ್ನನ್ನು ಕ್ಷಮಿಸಿ. ನನ್ನ ಸ್ವಾರ್ಥ, ಹಠಗಳಿಂದ ನನ್ನ ಪುತ್ರನು ನನ್ನನ್ನು ಶತ್ರುವಿನಂತೆ ಕಾಡುತ್ತಿದ್ದಾನೆ. ದಯಮಾಡಿ ನನ್ನನ್ನು ಕ್ಷಮಿಸಿ. ನಿನ್ನನ್ನು ಕ್ಷಮಿಸುವುದರಿಂದ ನಮಗೆ ಯಾವ ಲಾಭವೂ ಇಲ್ಲ. ನಾವು ಕ್ಷಮಿಸದಿದ್ದರೆ ನಿನಗೆ ಯಾವ ನಷ್ಟವೂ ಇಲ್ಲ. ತಾನೇ ಮುರಿದು ಬೀಳಿಸಿದ ಮನೆ ಎದುರು ನಿಂತು ಚಂಡಮಾರುತ ಕ್ಷಮೆ ಕೇಳಿದರೆ ಪ್ರಯೋಜನವೇನು ಕೈಕೇಯಿ? ಕೇಳಬಾರದ ವರಗಳನ್ನು ಕೇಳಿದೆ. ಅದರಿಂದ ಆಗಬಾರದ ಅನಾಹುತಗಳೆಲ್ಲ ಆಗಿ ಹೋದವು. ಈಗ ಕ್ಷಮೆ ಕೇಳಿ ಏನು ಪ್ರಯೋಜನ? ನಮ್ಮ ಪತಿ ಮತ್ತೆ ಮರಳಿ ಬರುವುದಿಲ್ಲ. ವೈಧವ್ಯವು ನಮಗೆ ನಿವಾರಣೆ ಆಗುವುದಿಲ್ಲ. ನಿನ್ನ ಕಾರಣದಿಂದ ದೂರನಾದ ರಾಮಚಂದ್ರನನ್ನು ಹಿಂದಕ್ಕೆ ಕರೆತರಲು ನಿನ್ನ ಪುತ್ರ ಭರತನೇ ಪ್ರಯತ್ನ ಪಡುತ್ತಿದ್ದಾನೆ. ನಾವು ಅವನ ಜೊತೆಗೆ ಹೋಗುತ್ತಿದ್ದೇವೆ. ಕ್ಷಮೆಯ ನಾಟಕವನ್ನಾಡಿ ಮತ್ತೇನು ಕುತಂತ್ರ ಮಾಡಲು ಬಂದಿರುವೆ? ಇಲ್ಲ ಸಹೋದರಿ, ಇಲ್ಲ. ನಾನು ಯಾವ ಕುತಂತ್ರವನ್ನು ಮಾಡಲು ಬಂದಿಲ್ಲ. ನನ್ನ ತಪ್ಪಿನ ಅರಿವು ನನಗಾಗಿದೆ. ದಯಮಾಡಿ ನನ್ನ ಮಾತನ್ನು ನಂಬಿ ನನ್ನನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ. ಇಲ್ಲ, ಅದು ಸಾಧ್ಯವಿಲ್ಲ. ಇಲ್ಲಿರುವಾಗ ನೀನು ನನ್ನ ರಾಮನನ್ನು ಕಾಡಿದ್ದೇ ಸಾಕು. ಅಲ್ಲಿಗೂ ಬಂದು ಕಾಡಬೇಡ. ಇಲ್ಲ ಸಹೋದರಿ, ಇಲ್ಲ. ರಾಮಚಂದ್ರನನ್ನು ಮರಳಿ ಬರುವಂತೆ ಅವನ ಕಾಲಿಗೆ ಬಿದ್ದು ಬೇಡಿಕೊಳ್ಳಲು ನಾನು ಅಲ್ಲಿಗೆ ಬರುತ್ತೇನೆ. ನಾನು ನಿನ್ನ ಮಾತುಗಳನ್ನು ನಂಬುವುದಿಲ್ಲ.
ಅಲ್ಲಿಗೆ ಬಂದು ವರಗಳನ್ನು ನೆನಪಿಸಿ ರಾಮ ಮರಳಿ ಬಾರದಂತೆ ಮಾಡಿದರೆ? ಇಲ್ಲ ಸಹೋದರಿ, ನಾನು ಹಾಗೆ ಮಾಡುವುದಿಲ್ಲ. ಆ ಕೈಕೇಯಿ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಭಸ್ಮವಾಗಿ ಹೋದಳು. ನಿನ್ನಂತೆಯೇ ನನ್ನ ಪುತ್ರನು ನನ್ನ ಮೇಲೆ ಸಂದೇಹ ಪಟ್ಟು ನಾನು ಬರುವುದು ಬೇಡವೆಂದು ಹೇಳಿದ. ಅದು ಸಹಜವೇ ಸಹೋದರಿ. ವರಗಳನ್ನು ಕೇಳಿದವಳು ಅದನ್ನು ಹಿಂದಕ್ಕೂ ಪಡೆಯಬಹುದು. ರಾಮಚಂದ್ರ 14 ವರ್ಷಗಳ ಕಾಲ ವನವಾಸ ಮಾಡುವುದು ಬೇಡ. ಅವನನ್ನು ಅಯೋಧ್ಯೆಯ ಸಿಂಹಾಸನವನ್ನೇರುವಂತೆ ಬೇಡಿಕೊಳ್ಳುತ್ತೇನೆ. ಸೂರ್ಯ ದೇವನ ಮೇಲೆ ಆಡೆ, ನನ್ನನ್ನು ನಂಬಿ ಸಹೋದರಿ. ಅಕ್ಕ, ಅವಳು ಬರಲಿ ಬಿಡಿ. ಹಾಗೇನಾದರೂ ಅವಳು ತಪ್ಪಿ ನಡೆದರೆ ಅವಳ ಪುತ್ರ ಭರತನೇ ಅವಳನ್ನು ಶಿಕ್ಷಿಸುತ್ತಾನೆ. ಆಗಲಿ, ನೀನು ನಮ್ಮೊಂದಿಗೆ ಬಾ. ನನ್ನನ್ನು ಕ್ಷಮಿಸಿದ ನಿಮಗೆ ಕೃತಜ್ಞತೆಗಳು. ನಿಮ್ಮ ಈ ದಯಾಗುಣವನ್ನು ನಾನೆಂದೂ ಮರೆಯುವುದಿಲ್ಲ. ಬಾ ಮಾಂಡವಿ, ಕುಳಿತುಕೋ. ಇಲ್ಲಿಗೆ ಬಂದ ಕ್ಷಣದಿಂದ ಒಂದಿಷ್ಟು ಸಮಾಧಾನವಿರಲಿಲ್ಲ. ಆದರೆ ಈ ದಿನ ಸ್ವಲ್ಪ ಸಮಾಧಾನದ ಭಾವನೆ ಬಂತು. ಅಂಥ ಯಾವ ವಿಷಯ ನಡೆಯಿತು? ಬಹುಶಃ ರಾಮ ಲಕ್ಷ್ಮಣರನ್ನು ಕರೆತರಲು ನಮ್ಮ ಮಾತಾಮಯ್ಯವರು ಹೊರಟರಲ್ಲ, ಅವರೊಂದಿಗೆ ಸೀತೆಯೂ ಬರಬಹುದೆಂಬ ಸಮಾಧಾನವಿರಬೇಕು. ಅದಕ್ಕಿಂತ ಮುಖ್ಯವಾದ ಇನ್ನೊಂದು ಕಾರಣವಿದೆ ಶ್ರುತಕೀರ್ತಿ. ಇನ್ನೊಂದು ಕಾರಣವೇ? ಏನದು ಮಾಂಡವಿ? ನನ್ನ ಅತ್ತೆ ಕೈಕೇಯಿಯವರಿಂದ ಕೌಸಲ್ಯಾದೇವಿಯವರಿಗೂ ಸುಮಿತ್ರಾದೇವಿಯವರಿಗೂ ದುಃಖ ಉಂಟಾಯಿತು. ಆದರೂ ಅವರು ಅದನ್ನೆಲ್ಲ ಮರೆತು ನನ್ನ ಮಾತಾಮಯ್ಯಿಯವರನ್ನು ಅವರ ಜೊತೆಯಲ್ಲಿ ಕರೆದುಕೊಂಡು ಹೋದರಲ್ಲ, ಅದೇ ನನಗೆ ಸಮಾಧಾನ. ಹೌದು ಮಾಂಡವಿ, ಇನ್ನೇನು ರಾಮ ಲಕ್ಷ್ಮಣರು ಬಂದೇ ಬಿಟ್ಟರೇನೋ ಎಂಬ ಸಂಭ್ರಮದಲ್ಲಿ ನಮ್ಮ ಮೂವರು ಮಾತಾಮಯ್ಯಿಯವರು ಅನ್ಯೋನ್ಯದಿಂದ ಇರುವುದನ್ನು ಕಂಡು ನನಗೆ ಅಚ್ಚರಿ ಉಂಟಾಯಿತು. ಪತಿಯನ್ನು ಕಳೆದುಕೊಂಡು ಮೂವರು ಸಮಾನವಾಗಿ ದುಃಖಿಸುತ್ತಿದ್ದಾರೆ. ಏನೇ ಆದರೂ ನನ್ನ ಮಾತಾಮಯ್ಯಿಯವರು ಬದಲಾದರಲ್ಲ, ಅವರ ಸ್ವಾರ್ಥ ಹಠಗಳು ಕರಗಿದವಲ್ಲ, ಅದೇ ಸಂತೋಷ. ಕಿರಿಯ ಮಾತೆಯವರು ನಮ್ಮ ಮಾತಾಮಯ್ಯಿಯವರ ದುಃಖವನ್ನು ಲೆಕ್ಕಿಸದೆ, ಮಹಾರಾಜರ ಸಂಕಟವನ್ನು ಪರಿಗಣಿಸದೆ ಕಠೋರವಾಗಿ ವರ್ತಿಸಿದನ್ನು ನೆನೆಸಿಕೊಂಡರೆ ಈಗಲೂ ಭಯವಾಗುತ್ತದೆ. ನನ್ನ ಪತಿ ಕಿರಿಯ ಮಾತೆಯವರ ಮೇಲೆ ತಾಳಿದ ಆಕ್ರೋಶವನ್ನು ನೆನೆಸಿಕೊಂಡರೆ ಜೀವ ನಡಗುತ್ತದೆ. ಅಂದರೆ ಕೈಕೇಯಿಯವರು ಚಿತ್ರಕೂಟಕ್ಕೆ ತೆರಳಿದರೆ ಅಲ್ಲೇನಾದರೂ ಅನರ್ಥವನ್ನು ಮಾಡಬಹುದು ಎಂಬ ಶಂಕೆಯೇ? ಆ ಶಂಕೆಗೆ ಅವಕಾಶವಿಲ್ಲ ಶ್ರುತಕೀರ್ತಿ. ತಾವು ಯಾವ ಪುತ್ರನನ್ನು ರಾಜನನ್ನಾಗಿ ಮಾಡಬೇಕು ಎಂದು ಮಾಡಬಾರದ ಪ್ರಯತ್ನವನ್ನೆಲ್ಲ ಮಾಡಿದರೋ ಅದೇ ಪುತ್ರನು ತಾಯಿಯೆಂದು ಲಕ್ಷಿಸದೆ ಕಠಿಣವಾಗಿ ನಿಂದಿಸಿದಾಗಲೇ ಅವರಿಗೆ ತಮ್ಮ ತಪ್ಪಿನ ಅರಿವಾಯಿತು. ನನ್ನ ಪತಿ ತಾನು ಯಾವುದೇ ಕಾರಣಕ್ಕೂ ಸಿಂಹಾಸನವನ್ನೇರುವುದಿಲ್ಲವೆಂದು ದೃಢವಾಗಿ ನುಡಿದರೋ ಆಗಲೇ ಅವರಿಗೆ ಭ್ರಮ ನಿರಸನವಾಯಿತು. ತಾವು ಎಷ್ಟು ಸಣ್ಣವರೆಂಬ ಭಾವನೆ ಬಂದಿರುತ್ತದೆ. ಇರಬಹುದು. ತಾವು ಮಾಡಿದ ತಪ್ಪು ಈ ರೀತಿಯಾದರೂ ಸರಿ ಹೋದರೆ ತಮ್ಮ ಮೇಲಿರುವ ಎಲ್ಲರ ಕೋಪ ಸ್ವಲ್ಪವಾದರೂ ಕಡಿಮೆಯಾಗಬಹುದೆಂಬ ಭಾವನೆ ಬಂದಿರಬಹುದು. ಖಂಡಿತವಾಗಿಯೂ ಬಂದಿರುತ್ತದೆ ಊರ್ಮಿಳೆ. ಇಲ್ಲದಿದ್ದರೆ ಅವರು ಕಾಡಿ ಬೇಡಿ ಅವರ ಜೊತೆಯಲ್ಲಿ ಹೊರಡುತ್ತಿರಲಿಲ್ಲ. ಜೊತೆಗೆ ಕಳೆದುಕೊಂಡ ಪುತ್ರನ ಪ್ರೀತಿಯನ್ನು ಈ ಮೂಲಕವಾದರೂ ಮರಳಿ ಪಡೆಯಬೇಕೆಂಬ ಭಾವನೆ ಬರುವುದು ಸಹಜ ತಾನೆ? ಹೇಗಾದರೂ ಸರಿ, ನಮ್ಮ ಸೀತಾರಾಮ ಲಕ್ಷ್ಮಣರು
ಮರಳಿ ಅಯೋಧ್ಯೆಗೆ ಬಂದರೆ ಸಾಕು. ಅದಕ್ಕಿಂತ ಭಾಗ್ಯ ನಮಗೆ ಬೇರೆ ಇಲ್ಲ. ಸ್ವಾಮಿ, ನಿಮ್ಮಲ್ಲಿ ಒಂದು ವಿಷಯ ಹೇಳಲೇ? ಹೇಳು ದೇವಿ, ಅದೇನೆಂದು ಹೇಳು, ಹಿಂಜರಿಯಬೇಡ. ಲಕ್ಷ್ಮಣನನ್ನು ನೋಡಿದರೆ ನನಗೆ ವಿಷಾದವಾಗುತ್ತದೆ. ಸರ್ವಸ್ವವನ್ನು ತ್ಯಾಗ ಮಾಡಿ ನಮ್ಮೊಂದಿಗೆ ಬಂದ ಅವನು ಸದಾ ಅನ್ಯ ಮನಸ್ಕನಾಗಿಯೇ ಇರುತ್ತಾನೆ. ಮನಸ್ಸಿನಲ್ಲಿ ಏನೋ ಚಿಂತೆಯನ್ನು ಇಟ್ಟುಕೊಂಡು ಕೊರಗುತ್ತಿರುವಂತಿದೆ. ನನಗೂ ಹಾಗೆ ಅನಿಸುತ್ತದೆ ದೇವಿ. ಅವನ ಚಿಂತೆಯ ಕಾರಣವೇನೆಂದು ಕೇಳಿ ಅದನ್ನು ಪರಿಹರಿಸಲು ಪ್ರಯತ್ನ ಪಡಬಹುದಲ್ಲವೇ? ಬಹುಶಃ ಅವನು ಕೂಡ ನಮ್ಮ ಮಾತಾಪಿತರ ಯೋಗಕ್ಷೇಮದ ಬಗ್ಗೆ ಚಿಂತಿಸುತ್ತಿರುತ್ತಾನೆ. ಜೊತೆಯಲ್ಲಿ ಅವನು ತನ್ನ ಪ್ರೀತಿಯ ಪತ್ನಿ ಉರ್ಮಿಳೆಯನ್ನು ಬಿಟ್ಟು ಬಂದಿದ್ದಾನೆ. ಅವಳ ನೆನಪು ಮತ್ತೆ ಮತ್ತೆ ಕಾಡುತ್ತಿರಬಹುದು. ಅದೇನೇ ಆದರೂ ಲಕ್ಷ್ಮಣ ತನ್ನ ವೈಯಕ್ತಿಕ ನೋವುಗಳನ್ನು ಎಂದು ಹೇಳಿಕೊಳ್ಳುವವನಲ್ಲ. ಅದೇನೆಂದು ನಾನು ವಿಚಾರಿಸುತ್ತೇನೆ. ಲಕ್ಷ್ಮಣ, ಸಹೋದರ, ಏನಾದರೂ ಬೇಕಾಗಿತ್ತೆ? ನನಗೇನು ಬೇಡ. ನಾನು ಕೇಳುವ ಮೊದಲೇ ನಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವ ನಿನ್ನ ಅಗತ್ಯವೇನೆಂದು ನಾನು ಕೇಳಬೇಕೆನಿಸಿತು. ನನಗೆ ಅಗತ್ಯ ಏನೂ ಇಲ್ಲ ಸಹೋದರ. ನಮ್ಮ ಮಾತಾಪಿತರ ಯೋಗಕ್ಷೇಮಕ್ಕೆ ನೀನು ಅಯೋಧ್ಯೆಗೆ ಹಿಂದಿರುಗಿ ಹೋಗು ಎಂದು ಹೇಳಿದರೂ ನೀನು ಕೇಳಲಿಲ್ಲ. ಈಗ ನೀನು ಅಲ್ಲಿಯ ಯೋಚನೆಯಲ್ಲೇ ಮುಳುಗಿರುವಂತೆ ಕಾಣುತ್ತಿದೆ. ಹೌದು ಸಹೋದರ, ಯೋಚನೆ ಏನೋ ಇದೆ, ಇಲ್ಲವೆಂದಲ್ಲ. ಆದರೆ ಅಲ್ಲಿಗೆ ಹೋಗಬೇಕೆಂದಲ್ಲ. ನಿನ್ನಂತಹ ಪರಿಶುದ್ಧ ಹೃದಯದ ವ್ಯಕ್ತಿಗೆ ಇಂತಹ ಪರಿಸ್ಥಿತಿ ಒದಗಿತ್ತಲ್ಲ ಎಂಬ ಚಿಂತೆ ನನ್ನನ್ನು ಸದಾ ಕಾಡುತ್ತದೆ. ಇಷ್ಟೊತ್ತಿಗಾಗಲೇ ಭರತ ಕೇಕೆಯ ರಾಜ್ಯದಿಂದ ಹಿಂದಿರುಗಿರಬೇಕು. ಅವನಿಗೆ ಪಟ್ಟವೂ ಆಗಿರಬೇಕು. ಕಿರಿಯ ಮಾತೆ ಕೈಕೇಯಿಯವರು ಮಹಾದಾನದಿಂದ ಮೆರೆಯುತ್ತಿರಬಹುದಲ್ಲವೇ? ಮೆರೆಯಲಿ ಬಿಡಿ ಲಕ್ಷ್ಮಣ. ನನ್ನ ಸೋದರ ಹಾಗೂ ಮಾತೆಯರ ಸಂತೋಷದಲ್ಲಿ ನಾವು ಸಂತೋಷ ಪಡೋಣ. ಗುಣವಂತನಾದ ಭರತ, ನನ್ನ ಸೋದರಿಯರಾದ ಮಾಂಡವಿ, ಶ್ರುತಕೀರ್ತಿ ನಮ್ಮ ಮಾತೆಯರ ಸೇವೆಯನ್ನು ಮಾಡುತ್ತಿರಬಹುದಲ್ಲವೇ? ನಿಮ್ಮಿಬ್ಬರಿಗೆ ಯಾರಲ್ಲೂ ಯಾವುದರಲ್ಲೂ ತಪ್ಪು ಕಾಣುವುದೇ ಇಲ್ಲ. ಏಕೆ ಕಾಣಬೇಕು ಲಕ್ಷ್ಮಣ? ಭರತ ನಮ್ಮ ಸೋದರ, ಕೈಕೆ ನಮ್ಮ ಮಾತೆ. ನಮಗೆ ಸ್ವಲ್ಪ ಅನಾನುಕೂಲವಾಯಿತೆಂದು ನಮ್ಮವರಿಗೆ ನಾವು ಕೇಡಾಗಲೆಂದು ಬಯಸಬೇಕೆ? ನಿಮ್ಮ ಮಾತು ಸರಿ ಸ್ವಾಮಿ. ನನ್ನ ಸೋದರಿಯರು ಮಾಂಡವಿಯಾಗಲಿ ಶ್ರುತಕೀರ್ತಿಯಾಗಲಿ ನಮ್ಮ ಅರಣ್ಯವಾಸದ ವಿಷಯವನ್ನು ತಿಳಿದು ಸಂಕಟ ಪಡುತ್ತಾರೆ ಹೊರತು ಸಂತೋಷ ಪಡುವುದಿಲ್ಲ. ಅದೇ ರೀತಿ ನನ್ನ ಸೋದರ ಭರತನು ಕೂಡ ಇದೇ ವಿಷಯಕ್ಕೆ ವಿಷಾದ ಪಡುತ್ತಾನೆ. ಹಾಗಾದರೆ ಭರತ ಯುವರಾಜನಾಗುತ್ತಿರುವುದು ನ್ಯಾಯವೆನ್ನುತ್ತೀಯಾ? ತಂದೆಯವರ ಆಜ್ಞೆಯಂತೆ ಅದೇ ನ್ಯಾಯ, ಅದೇ ಧರ್ಮ. ಏನಾದರೂ ಆಗಲಿ, ಆದರೆ ಆ ಕೇಕೆಯಿಂದ ನಿನ್ನ ಮಾತೆಯರಿಗೆ ಯಾವ ತೊಂದರೆಯೂ ಆಗದಿದ್ದರೆ ಸಾಕು. ಅದರ ಚಿಂತೆ ನಿನಗೆ ಬೇಡ. ಎಲ್ಲವೂ ಶುಭವೇ ಆಗುತ್ತದೆ. ನೀನು ನೆಮ್ಮದಿಯಿಂದಿರು.